ನಂದಿನಿ, ಅಮ್ಮ, ಏನಮ್ಮ? ಯಾಕಮ್ಮ ಸಪ್ಪಗಿದೀಯಾ? ಗೆಲ್ವಲ್ಲಮ್ಮ. ಕೋರ್ಟು ಕೇಸು ಅಂತ ಏನೇನೋ ಓದ್ತಿದ್ದಲ್ಲ, ರಾತ್ರಿ ಸ್ವಲ್ಪ ನಿದ್ದೆ ಇರಲಿಲ್ಲ. ಬಹುಶಃ ಅದಕ್ಕೆ. ನೀನೆಷ್ಟೇ ಮರೆ ಮಾಚಿದ್ರು ಈ ಹೆತ್ ಕರಳಿಗೆ ಅದೆಲ್ಲ ಅರ್ಥ ಆಗುತ್ತೆ. ಇನ್ನು ಎಷ್ಟು ದಿನ ಅಂತ ನೀನು ಇದೇ ರೀತಿ ಬದುಕಬೇಕು ಅನ್ಕೊಂಡಿದ್ಯಾ? ಪದೇ ಪದೇ ಯಾಕಮ್ಮ ಅದೇ ಪ್ರಶ್ನೆಗಳನ್ನ ಕೇಳ್ತೀಯ? ಕೊಟ್ಟಿದ್ದು ಉತ್ತರನೇ ನಾನು ಎಸ್ಸಲ್ಲ ಅಂತ ಕೊಡ್ಲಿ? ನನಗೂ ಇದೇ ಪ್ರಶ್ನೆನ ಕೇಳಿ ಕೇಳಿ ಸಾಕಾಗೋಗಿದೆ. ಇನ್ನು ಎಷ್ಟು ದಿನ ಅಂತ ನಾನು ಸುಮ್ಮನೆ ಇರಲಿ? ಇದನ್ನೆಲ್ಲ ಇನ್ನು ಎಷ್ಟು ದಿನ ಅಂತ ಸಹಿಸ್ಕೊಂಡಿರಲಿ ಹೇಳು? ನನಗೂ ವಯಸ್ಸಾಯಿತು. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ನಾನು ಯಾವಾಗಲೂ ನಿನ್ನ ಜೊತೆನೇ ಇರೋಕ್ಕಾಗತ್ತಾ? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಜೀವನದ ಸತ್ಯ ಹೇಳ್ತಾ ಇದ್ದೀನಿ. ಆ ಮಗು ಮುಖ ನೋಡಿದ್ರೆ ಆದರೂ ನಿನ್ನ ಮನ್ಸು ಕರ್ಕಲ್ವಾ? ನನಗೆ ಹೃದಯನೇ ಇಲ್ಲ ಅಂತ ಅನ್ಕೋತೀಯಮ್ಮ? ನಿನಗೆ ಹೇಗೆ ನಿನ್ನ ಮಗಳು ಜೀವನ ಸರಿ ಹೋಗಬೇಕು ಅಂತ ಅನ್ಸುತ್ತೋ, ನನಗೂ ಹಾಗೆ ನನ್ನ ಜೀವನ ಸರಿಪಡಿಸ್ಕೋಬೇಕು, ನನ್ನ ಮಗಳಿಗೆ ಅವಳ ತಂದೆ ಪ್ರೀತಿ ಸಿಗಬೇಕು ಅಂತ ಅನ್ಸಲ್ಲ ಅಂತ ನೀ ಹೇಗೆ ಅನ್ಕೋತೀಯಮ್ಮ? ಮತ್ತೆ ಹಾಗಿದ್ಮೇಲೆ ಯಾಕೆ ಸುಮ್ಮನೆ ಹೀಗೆ ಕೊರಗ್ತಾ ಇದೆಯಾ? ನಿನ್ನ ಜೀವನ ಸರಿಪಡಿಸ್ಕೊಳ್ಳೋಕ್ಕೆ ಏನು ಅಡ್ಡ ಆಗಿದೆ? ನೋಡು, ಒಂದು ಮಾತು ಹೇಳ್ತೀನಿ. ಈ ಸ್ವಾಭಿಮಾನ, ಪ್ರತಿಷ್ಠೆ ಇವೆಲ್ಲ ಏನಾದರೂ ಸಾಧನೆ ಮಾಡಬೇಕು ಅಂತ ಇಟ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ. ಆದರೆ ಅವುಗಳಿಗೆ ಸಂಸಾರದಲ್ಲಿ ಜಾಗ ಮಾಡಿಕೊಟ್ರೆ ಬದುಕು ನಾಶ ಆಗೋಗುತ್ತೆ. ಆಮೇಲೆ ಯಾವತ್ತೂ ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ. ಜೀವನ ಪರ್ಯಂತ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್